ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 30 ನೋಡಿ. 1 ಅಂಕದ ಪ್ರಶ್ನೆ. ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ಇಲ್ಲಿ ಪರಾಗಸ್ಪರ್ಶ ಅಂದ್ರೇನು? ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುವನ್ನ ಸೇರುವಂತದ್ದು, ಸೇರಿ ನಿಷೇಚನವನ್ನ ಹೊಂದುವಂತದ್ದು. ಹೂವಿನಲ್ಲಿ ಇದು ನಡೆದಾಗ ಪರಾಗಸ್ಪರ್ಶ ಅಂತ ಕರಿತೀವಿ. ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಅದೇ ಗಿಡದ ಗಂಡು ಲಿಂಗ, ಅದೇ ಗಿಡದಲ್ಲಿರುವಂತಹ ಹೆಣ್ಣು ಲಿಂಗಾಣು ಅದರ ಜೊತೆ ಸಂಯೋಗವನ್ನ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಈಗ ನಿಮಗ್ ಗೊತ್ತಿದೆ, ಹೂವಿನಲ್ಲಿ ಗಂಡು ಮತ್ತೆ ಹೆಣ್ಣು ಭಾಗ ಅಂತ ಹೇಳ್ತೀವಿ. ಶಲಾಕೆ ಅನ್ನುವಂಥದ್ದು ಹೆಣ್ಣು ಭಾಗ ಇದೆ, ಕೇಸರ ಅನ್ನುವಂಥದ್ದು ಗಂಡು ಭಾಗ ಇದೆ. ಈಗ ಕೇಸರವನ್ನ ಮಾತ್ರ ಹೊಂದಿರುವಂತಹ ಹೂಗಳು ಅಂದ್ರೆ ಅವು ಪರಾಗವನ್ನ ಕೊಡ್ತವೆ. ಕೇಸರದಲ್ಲಿ ಪರಾಗ ಅನ್ನುವಂಥದ್ದು ಕೂಡ ಭಾಗ ಇದೆ. ಈಗ ಪರಾಗ ಎನ್ನುವಂಥದ್ದು ಗಂಡು ಲಿಂಗಾಣು. ಅದೇ ತರ ಅಂಡಾಶಯದಲ್ಲಿ ಹೆಣ್ಣು ಲಿಂಗಾಣು ಇರ್ತದೆ. ಯಾವಾಗ ಪರಾಗ ಹೆಣ್ಣು ಲಿಂಗಾಣುವನ್ನ ಸಂಯೋಗ ಹೊಂದುತ್ತದೆ ಆವಾಗ ಸ್ವಕೀಯ ಪರಾಗಸ್ಪರ್ಶ ಅಥವಾ ಪರಾಗಸ್ಪರ್ಶ, ಅದು ಅದೇ ಹೂವಿನಲ್ಲಿ ನಡೆದ ಸ್ವಕೀಯ ಪರಾಗಸ್ಪರ್ಶ. ಈಗ ಹೂವಿನಲ್ಲಿ ಕೇವಲ ಕೇಸರ ಅಂದ್ರೆ ಗಂಡು ಭಾಗ ಮಾತ್ರ ಇದೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯ ಇದೆಯಾ? ಇಲ್ಲ. ಯಾಕೆಂದ್ರೆ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಕೇಸರದಿಂದ ಬಿಡುಗಡೆಯಾದ ಪರಾಗ ಕಣವು ಅದೇ ಹೂವಿನ ಶಲಾಕೆಯನ್ನು ತಲುಪಬೇಕಾಗುತ್ತದೆ. ಕೇಸರದಿಂದ ಬಿಡುಗಡೆಯಾಗುವಂತಹ ಪರಾಗ ಕಣವು ಅದೇ ಹೂವಿನ ಶಲಾಕೆಯನ್ನ ತಲುಪಬೇಕಾಗುತ್ತದೆ. ಆದರೆ ಹೂವಿನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹೋಗಿ ಶಲಾಕ ನಳಿಕೆಯ ಮೂಲಕ, ಇಲ್ಲಿ ಶಲಾಕಾಗ್ರದಿಂದ ಪರಾಗ ನಳಿಕೆ ಅಂತ ಒಂದು ಉಂಟಾಗ್ತದೆ. ಪರಾಗ ಹೋಗಿ ಬಿದ್ದಾಗ ಅದು ಹೋಗಿ ಡೈರೆಕ್ಟ್ ಅಂಡಾಶಯಕ್ಕೆ ಕನೆಕ್ಷನ್ ಕೊಡ್ತದೆ. ಈಗ ಇಲ್ಲಿ ಶಲಾಕೆಯನ್ನ ತಲುಪಬೇಕು. ಆದರೆ ಹೂವಿನಲ್ಲಿ ಶಲಾಕೆ ಇಲ್ಲದಿರುವುದರಿಂದ, ಏಕೆಂದ್ರೆ ಇದರಲ್ಲಿ ಕೇಸರ ಮಾತ್ರ ಇದೆ ಅಂತ ಹೇಳಿದ್ದಾರೆ, ಶಲಾಕೆ ಇಲ್ಲ. ಹೂವಿನಲ್ಲಿ ಶಲಾಕೆ ಇಲ್ಲದಿರುವುದರಿಂದ ಸ್ವಕೀಯ ಪರಾಗಸ್ಪರ್ಶ ನಡೆಯುವುದಿಲ್ಲ. ಥ್ಯಾಂಕ್ ಯು.